ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಪ್ರದಿತ್ಯ ಬೆಳಗ್ಗೆನೇ ಚೀರಾಡೋದು, ದಣಿಗೆ ಹಾಕೋದು ಮಾಡತ್ತಿದ್ದ. ಯಾಕೆ ಅಂತ ಹೇಳಿ ಹೊರಗಡೆ ಹೋಗಿ ನೋಡುವಷ್ಟರಲ್ಲಿ ಅವನು ಮತ್ತು ಅವ್ರ ಅಜ್ಜ ಇಬ್ಬರು ಸೇರಿಕೊಂಡು ಅಂಗಳಿಗೆ ನೀರು ಹಾಕತ್ತಿದ್ರು. ಆಮೇಲೆ ನಮ್ಮ ಅಜ್ಜಿ ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ನೀರು ಕಾಸತ್ತಿದ್ರು. ಬಂಬಿಗೆ ಕಟ್ಟಿಗೆಯನ್ನು ಹಾಕಿ ನೀರು ಕಾಸ್ತಾರೆ. ಡೈಲಿ ಅವರೇ ನಮಗೆ ನೀರು ಕಾಯಿಸ್ಕೊಡೋದು. ಈ ವಯಸ್ಸಲ್ಲಿನೂ ಅವರು ಡೈಲಿ ಬಂಬಿಗೆ ಅವರೇ ಉರಿ ಹಚ್ತಾರೆ, ಅವರೇ ನೀರು ಕಾಸ್ತಾರೆ. ನಮ್ದು ಎಲ್ಲರದು ಸ್ನಾನ ಆದಮೇಲೆ ಆಮೇಲೆ ಅವ್ರು ಸ್ನಾನ ಮಾಡ್ತಾರೆ. ಪ್ರದಿತ್ಯ ಅಂತೂ ಅವ್ರ ಅಜ್ಜಂದಿರನ್ನ ಫುಲ್ ಕಾಡಿಸ್ತಿರ್ತಾನೆ. ಇವಾಗ ಅವ್ರ ಅಂಗಳಕ್ಕೆ ನೀರು ಹಾಕತ್ತಾರು ಪೈಪ್ ತೊಗೊಂಡು. ಸೊ ಅವನು ಒಂದು ಗುಂಡೆಯನ್ನು ತೊಗೊಂಡು ಬಂದಿದ್ದಾನೆ. ಅದರಲ್ಲಿ ನೀರು ಹಾಕಿಸ್ಕೊಂಡು ಗಿಡಗಳಿಗೆ ಆಮೇಲೆ ಹೊರಗಡೆ ಅಂಗಳಕ್ಕೆ ಸಲುವಾಗಿ ಮನೆಯಾಗಿರುವಂಥ ವೆಹಿಕಲ್ ಎಲ್ಲನೂ ತೊಳೆಯತ್ತಾರು. ಕಾರು ಆಮೇಲೆ ಟ್ರ್ಯಾಕ್ಟ್ರು. ಇನ್ನೂ ಇದನ್ನು ಕ್ಲೀನ್ ಮಾಡಿಲ್ಲ, ಇದನ್ನು ಕ್ಲೀನ್ ಮಾಡಿಲ್ಲ. ಆಮೇಲೆ ಈ ಟ್ರ್ಯಾಕ್ಟ್ರು ಕ್ಲೀನ್ ಮಾಡಬೇಕು. ಅಲ್ಲಿ ಆಲ್ರೆಡಿ ಬೈಕ್ ಎಲ್ಲ ಕ್ಲೀನ್ ಮಾಡತ್ತಾರು, ತೊಳೆಯತ್ತಾರು. ಕಾಕ ಮತ್ತು ಸಾಗರ್ ಬಂದನು. ಸಾಗರ ಸೊ ಅವೆಲ್ಲ 4 ಬೈಕೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಈ ಟ್ಯಾಕ್ಟ್ರ್ ಕ್ಲೀನ್ ಮಾಡಿ ಕಾರ್ ಕ್ಲೀನ್ ಮಾಡ್ತಾರೆ. ಆಮೇಲೆ ಈ ಟ್ಯಾಕ್ಟ್ರನ್ನ ಕ್ಲೀನ್ ಮಾಡೋದು, ತೊಳೆಯೋದು. ಸೊ ಆಲ್ರೆಡಿ ಅಂಗಳಿಗೆಲ್ಲನೂ ನೀರು ಹೊಡೆದರು. ಅಮಾವಾಸ್ಯೆ ಬತ್ತಂದರೆ ಇಷ್ಟೆಲ್ಲ ಕೆಲಸ ನಮ್ಮ ಮನೇಲಿ. ಎಲ್ಲ ವೆಹಿಕಲನ್ನು ಮೊದಲು ಕ್ಲೀನ್ ಮಾಡ್ಕೋತಾರೆ ಬೆಳಗ್ಗೆ ಎದ್ದ ತಕ್ಷಣ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಕಾಕು ಆಕಳು ಆಮೇಲೆ ಎಮ್ಮೆನ ಹಿಂಡ್ಕೊಂಡು ಬರ್ತಾರೆ. ಸೊ ಅವರು ಹಾಲನ್ನು ತೊಗೊಂಡು ಬಂದಮೇಲೆ ನಾವು ಟೀನ ಮಾಡ್ತೀವಿ. ಸೊ ಟೀ ಮಾಡಿದ್ಮೇಲೆ ಎಲ್ಲರೂ ಸೇರಿಕೊಂಡೇ ಟೀ ಕುಡಿತೀವಿ. ಅದೊಂಥರ ಟೀ ಟೈಮ್ ಅಂತಲೇ ಅನ್ಬೋದು. ಆಮೇಲೆ ಕೆಲವೊಂದು ಏನಾದರೂ ಡಿಸ್ಕಷನ್ ಇದ್ದರೆ, ಆಮೇಲೆ ಎಲ್ಲರೂ ಸೇರಿಕೊಂಡು ಏನಾದರೂ ಮಾತಾಡೋದಿದ್ದರೆ, ಏನಾದರೂ ನೈಟ್ ಏನಾದರೂ ಆಗಿದ್ದು ಡಿಸ್ಕಷನ್ ಮಾಡೋದು ಏನಾದರೂ ಇತ್ತಂದರೆ ಇದೇ ಟೀ ಕುಡಿಯೋ ಟೈಮಲ್ಲೇ ಎಲ್ಲರೂ ಸೇರಿಕೊಂಡು ಡಿಸ್ಕಷನ್ ಮಾಡ್ತಿರ್ತೀವಿ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಅದು ಸೋಮವತಿ ಅಮಾವಾಸ್ಯೆ ಇತ್ತು. ಸೊ ಹೀಗಾಗಿ ನಮ್ಮ ಮನೆಯಲ್ಲಿ ಬೇಳೆಯನ್ನು ಹಾಕಿದ್ರು. ಸೊ ನಮ್ಮ ಕಡೆ ಏನು ಮಾಡ್ತಾರೆ, ಹೋಳಿಗೆ ಮಾಡೋದು, ಬೇಳೆ ಹೋಳಿಗೆ ಮಾಡೋದು ಅಂತ ಅನ್ನಲ್ಲ, ಬೇಳೆ ಹಾಕಿದ್ದೀವಿ ಅಂತಲೇ ಜಾಸ್ತಿ ಕರೀತಾರೆ. ಸೊ ನಮ್ಮ ಪವಿತ್ರ ಇಲ್ಲಿ ಕುಕ್ಕರಲ್ಲಿ ಕುದ್ದಿರುವಂಥ ಬೇಳೆನ ಎಲ್ಲ ತೆಗೆದು ಆಮೇಲೆ ಅದರಲ್ಲಿ ನೀರನ್ನು ಹಾಕಿ ಅದೇ ಕುಕ್ಕರಲ್ಲಿನೇ ವಾಪಸ್ ರೈಸಿಗೆ ಇಟ್ಲು. ಆಮೇಲೆ ನಮ್ಮ ಕಾಕು ಇಲ್ಲಿ ಚಪಾತಿ ಮಾಡೋದಕ್ಕೆ ಆಮೇಲೆ ಹೋಳಿಗೆ ಮಾಡೋದಕ್ಕೆ ಕನಕನ ನಾದಿ ಇಟ್ಟಿದ್ರು. ಆಮೇಲೆ ಹೋಳಿಗೆ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿದರು, ತೆವಿ ಎಲ್ಲ ಇಟ್ಟು ರೆಡಿ ಮಾಡಿದರು. ಇಲ್ಲಿ ನಮ್ಮ ಪವಿತ್ರ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅವಳು ಏನಾದರೂ ಮಾಡ್ತಾನೆ ಇರ್ತಾಳೆ. ಇಲ್ಲಿ ಅಕ್ಕಿಯನ್ನು ಹಾಕಿದ್ಲು. ಅದಾದಮೇಲೆ ಬೇಳೆ ಕಟ್ಟನ್ನು ತೆಗೆದು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ಲು. ಏನು ಮಾಡತ್ತೀರಿ? ನಾ ಮಾಡ್ತೀನಿ, ನಿಂದ್ರೋಗ ತಮ್ಮ, ನಾ ಮಾಡ್ತೀನಿ, ನೀನೇ ಮಾಡವ ವಿಡಿಯೋ. ಒಬ್ಬರೇ ವಿಡಿಯೋ ಮಾಡ್ತಾನ. ಬ್ಲಾಗರ್ ಮಗ ಆಗಿ ಬ್ಲಾಗರ್ ಬಿಟ್ಟು ಬೇಡ. ಸರಿ ಶಿರ್ದಾರ್ ಮಾಮಂಜಿ ಪೋಸ್ಟ್ ಕೊಡೋಗಲ್ಲಿ ಹೋಗಿ. ಕಾರ್ ಪೂಜೆ ಆಯಿತು, ಬೈಕ್ ಪೂಜೆ ಆಯಿತು, ಈ ಟ್ರ್ಯಾಕ್ಟರ್ ಪೂಜೆ ಆಯಿತು. ಪ್ರದು ಇಲ್ಲಿ ಸೋಮವತಿ ಅಮಾವಾಸ್ಯೆಗೆ ಅಂತಾನೆ ಒಂದು ಪೂಜೆಯನ್ನು ಹೇಳಿದರು. ಸೊ ಅದರ ಸಲುವಾಗಿ ನಾನು, ನಮ್ಮಮ್ಮ ಮತ್ತು ಪವಿತ್ರ 3 ಜನ ಸೇರಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಳತ್ತಿದ್ವಿ. ಆ್ಯಕ್ಚುಲಿ ಈ ಒಂದು ಪೂಜೆಯನ್ನು ನಮ್ಮಮ್ಮ ಯೂಟ್ಯೂಬಲ್ಲಿ ನೋಡಿದ್ರಂತೆ. ಅಂದರೆ ಯೂಟ್ಯೂಬಲ್ಲಿ ಒಬ್ಬರು ಸ್ವಾಮೀಜಿ ಇದ್ದಾರೆ. ಸೊ ಅವರು ಸ್ವಾಮೀಜಿ ಹೇಳಿರೋದನ್ನು ನಮ್ಮಮ್ಮ ಫಾಲೋ ಮಾಡೇ ಇರ್ತಾರೆ. ಸೊ ಅವರು ಏನಾದರೂ ಒಂದು ಪೂಜೆನ ಹೇಳಿದಾಗ, ನಮ್ಮಮ್ಮ ಮಾಡಿದಾಗ ಆ ರಿಸಲ್ಟ್ ಅಂತೂ ಅವರು ಸಿಕ್ಕೇ ಇದೆ. ಸೊ ಹೀಗಾಗಿ ಮುಂಚೆಯಿಂದನೂ ಒಂದು ಸ್ವಾಮೀಜಿನ ನಮ್ಮಮ್ಮ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ಪ್ರತಿಯೊಂದು ಅಮಾವಾಸ್ಯೆಗೆ, ಪ್ರತಿಯೊಂದು ಹುಣ್ಣಿಮೆಗೆ, ಆಮೇಲೆ ಏನಾದರೂ ಒಂದು ವಿಶೇಷವಾದಂಥ ದಿನ ಇದ್ದಾಗ ಏನಾದರೂ ಒಂದು ಪೂಜೆನ ಹೇಳಿರ್ತಾರೆ. ಸೊ ನಮ್ಮಮ್ಮ ತಪ್ಪದೆ ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ನಮ್ಗೆ ಯಾವುದಾದ್ರೂ ಒಂದು ರಿಸಲ್ಟ್ ಬೇಕಾದಾಗ ಅಥವಾ ಏನಾದರೂ ಒಂದು ಆಗಬೇಕು, ಈ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಾಗ ಅವರು ಹೇಳಿರುವಂಥ ನಾವು ಪೂಜೆಯನ್ನು ಮಾಡಿದರೆ ಅದು ನಮಗೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಅನ್ಬೋದು. ಸೊ ರಿಸಲ್ಟ್ ಸಿಕ್ಕಿದೆ ಅಂತಂದರೆ ನಾವು ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊತಾನೆ ಬಂದಿದ್ದೀವಿ. ಏನಾದರೂ ಒಂದು ಪೂಜೆ ಇರ್ತಾರೆ, ಸೊ ಅದನ್ನ ನಾವು ಬಿಡದೇನೆ ಮಾಡ್ತೀವಿ. ಇಲ್ಲಿ ಸೋಮವತಿ ಅಮಾವಾಸ್ಯೆಗೆ ಅಂತಲೇ ಒಂದು ಪೂಜೆಯನ್ನು ಹೇಳಿದರು. ಅದೇನಂತಂದರೆ ಒಂದು ತಾಮ್ರದ ತಟ್ಟೆಯಲ್ಲಿ ಪೂರ್ತಿ ಅದರ ತುಂಬ ಅಕ್ಕಿಯನ್ನು ಹಾಕಬೇಕು. ಆಮೇಲೆ ಆ ಅಕ್ಕಿ ಮೇಲ್ಗಡೆ ಓಮು, ಸ್ವಸ್ತಿಕ್ಕು ಮತ್ತು ಓಮನ್ನು ಬಿಡಿಸ್ಬೇಕಂತೆ. ಅದು ಅರಿಶಿನ ಪುಡಿಯಿಂದ, ಅಂದರೆ ಏನು ಹಳದಿ ಇರುತ್ತಲ್ಲ, ಅರಿಶಿನ ಕುಂಕುಮ, ಅರಿಶಿನ ಪುಡಿಯಿಂದ ಅದನ್ನು ತೆಗಿಬೇಕು. ಅದಾದಮೇಲೆ ದೀಪವನ್ನು ಹಚ್ಚಬೇಕು. ಯಾವ ದೀಪ ಅಂತಂದರೆ ಮಸ್ಟರ್ಡ್ ಸೀಡ್ಸನ್ನು ಹಾಕಬೇಕು. ಅಂದರೆ ಆ ಒಂದು ದೀಪದಲ್ಲಿ ಸಾಸಿವೆಯನ್ನು ಹಾಕಬೇಕಂತೆ. ಸೊ ಸಾಸಿವೆಯನ್ನು ಹಾಕಿ ದೀಪವನ್ನು ಹಚ್ಚಿ ದೇವ್ರ ಮುಂದೆ ಬೆಳಗಬೇಕು ಅಂತ ಹೇಳಿ ಒಂದು ಪೂಜೆಯನ್ನು ಹೇಳಿದರು. ಸೊ ಈ ಒಂದು ರಿಚುವಲನ್ನು ನಾನು, ನಮ್ಮಮ್ಮ ಮತ್ತು ಪವಿತ್ರ 3 ಜನ ಸೇರಿಕೊಂಡು ಮಾಡತ್ತಿದ್ವಿ.
ನಮ್ಮಮ್ಮ ಏನು ಹೇಳಿದರು, ಇದನ್ನೆಲ್ಲನೂ ನೀನು ನನಗೆ ತೆಗೆದುಕೊಡು ಅಂತ ಹೇಳಿದರು. ನನಗೆ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಕೈಯೆಲ್ಲ ನಡುಗುತ್ತೆ, ಆಮೇಲೆ ಅಷ್ಟೊಂದು ನೀಟಾಗಿ ಬರಲ್ಲ. ಸೊ ನೀನೇ ಓಮು ಆಮೇಲೆ ಸ್ವಸ್ತಿಕನ ನನಗೆ ಬಿಡಿಸ್ಕೊಡು ಅಂತ ಹೇಳಿದರು. ಸೊ ಹೀಗಾಗಿ ಇದನ್ನು ನಾನೇ ಅವ್ರಿಗೆ ಎಲ್ಲನೂ ರೆಡಿ ಮಾಡಿ ಕೊಟ್ಟೆ. ಅದಾದಮೇಲೆ ನಮ್ಮಮ್ಮ ಎಲ್ಲನೂ ಪೂಜೆಯನ್ನು ಮಾಡಿಕೊಂಡ್ರು. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅವರೇ ಎಲ್ಲ ಪೂಜೆಯನ್ನು ನೋಡಿದರು. ಸೊ ಅವ್ರಿಗೆ ಗೊತ್ತಿತ್ತು ಯಾವ ಥರ ಪೂಜೆ ಮಾಡೋದು ಅಂತ ಹೇಳಿ. ಜಸ್ಟ್ ನಾನು ಮತ್ತು ಪವಿತ್ರ ಎಲ್ಲನೂ ರೆಡಿ ಮಾಡಿಕೊಟ್ವಿ ಅಷ್ಟೇ. ಸೊ ಪ್ರತಿಯೊಂದನ್ನು ನಮ್ಮ ಅಮ್ಮನೇ ಎಲ್ಲನೂ ಪೂಜೆಯನ್ನು ಮಾಡಿದರು. ಆ್ಯಕ್ಚುಲಿ ಅವರು ಸ್ವಾಮೀಜಿ ಹೇಳಿದಾಗಿಂದನೂ ನಾವು ಪ್ರತಿಯೊಂದನ್ನು ಮಾಡ್ಕೊತಾನೆ ಬಂದಿದ್ದೀವಿ. ಸೊ ನಮಗೆ ಅದರ ರಿಸಲ್ಟು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಸಲುವಾಗಿ ನಾವು ಅವ್ರು ಹೇಳಿದ್ದನ್ನು ನಾವು ಮಾಡೇ ಇರ್ತೀವಿ. ಮನುಷ್ಯ ಅಂದಮೇಲೆ ಸಿಕ್ಕಾಪಟ್ಟೆ ನಂಬಿಕೆಗಳಿರ್ತವೆ. ಅದರಲ್ಲೂ ದೇವರ ಬಗ್ಗೆ ಮಹಿಳೆಯರಿಗೆ ನಮಗೆ ಏನಾದರೂ ಹೇಳಿದರೆ ಮುಗೀತು, ಅದನ್ನ ಮಾಡ್ದೇನೆ ಸಮಾಧಾನನೇ ಇರಲ್ಲ ನಮಗೆ. ಆಮೇಲೆ ಮನೆಗೆ ಒಳ್ಳೆಯದಾದರೆ ಸಾಕು ಅನ್ನೋ ಭಾವನೆ ಇರುತ್ತೆ. ಸೊ ಹೀಗಾಗಿ ಏನಾದರೂ ಒಂದು ಪೂಜೆ ಹೇಳಿದರೆ ಅದನ್ನ ಮಾಡಿದಾಗೇ ಸಮಾಧಾನ ಇರುತ್ತೆ ಎಲ್ಲರಿಗೂ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದಮೇಲಂತೂ ಹಾಗೆ ಡೈಲಿ ಒಂದೊಂದು ಹೇಳೇ ಇರ್ತಾರೆ. ಏನಾದ್ರೂ ಒಂದು ಅಮಾವಾಸ್ಯೆ ಬಂದರೂ ಹೇಳ್ತಾರೆ, ಹುಣ್ಣಿಮೆ ಬಂದರೂ ಹೇಳ್ತಾರೆ, ಒಂದು ಹಬ್ಬ ಬಂದ್ರೂ ಹೇಳ್ತಾರೆ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅದು ಮಾಡಿರಿ ಇದು ಮಾಡಿರಿ ಅಂತ ಏನಾದರೂ ಒಂದು ಪೂಜೆ ಹೇಳ್ತಾನೆ ಇರ್ತಾರೆ. ಅದರಲ್ಲಿ ನಮ್ಮಮ್ಮ ಏನು ಮಾಡ್ತಾರೆ, ಅವ್ರಿಗೆ ಯಾವುದು ಸೂಟೇಬಲ್ ಅನಿಸುತ್ತೆ, ಈಸಿ ಅನಿಸುತ್ತೆ, ಆಮೇಲೆ ಇದನ್ನ ಮಾಡಿದರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಬಂದರೆ ಅಷ್ಟೇ ನಮ್ಮಮ್ಮ ಪೂಜೆಯನ್ನು ಮಾಡಿರ್ತಾರೆ. ಇಲ್ಲ ಅಂತಂದರೆ ಇಲ್ಲ. ಅಂದರೆ ಅವರು ಜಾಸ್ತಿ ಕೆಲವೊಂದು ಸಲ ತಲೆಯೋದು ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆರಾಮಾಗಿ ಕಾಮಾಗಿದ್ದರೆ ಈ ಪೂಜೆ ಮಾಡಬೇಕು ಅಂತ ಅನಿಸಿದರೆ ಅವರು ಮಾಡೇ ಮಾಡ್ತಾರೆ. ಇಲ್ಲಿ ತುಪ್ಪ ಮಾಡೋದಕ್ಕೆ ಅಂತ ಹೇಳಿ ಬೆಣ್ಣೆನ ಇಟ್ಟಿದ್ರು. ಸೊ ಸ್ವಲ್ಪ ಟೇಸ್ಟ್ ಮಾಡಿದೆ, ಏನೋ ಒಂಥರ ಟೇಸ್ಟ್ ಹತ್ತಿತ್ತು. ಸೊ ಬೆಣ್ಣೆ ಅಂತೂ ಇಷ್ಟನೇ ಆಗೋದಿಲ್ಲ ಯಾರಿಗೂ. ಆಮೇಲೆ ಹೋಳಿಗೆ ಮಾಡತ್ತಿದ್ರಲ್ಲ, ಸೊ ಹೋಳಿಗೆ ಜೊತೆಗೆ ಸಂಡಿಗೆ ಬೇಕು. ಸೊ ನಮ್ಮಮ್ಮ ಸಂಡಿಗೆಯನ್ನು ಕರೆದಿಟ್ಟಿದ್ರು. ಇವತ್ತು ಹೋಳಿಗೆ ಆಮೇಲೆ ಸೀಕರ್ಣಿ ಅಂದರೆ ಮಾವಿನ ಹಣ್ಣಿನ ಸೀಕರ್ಣಿ ಆಮೇಲೆ ಸಂಡಿಗೆ ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದಕ್ಕೆ ಬಂದರೂ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣಿನ ಸೀಕರ್ಣಿ ಸೀಸನ್ ಮುಗಿಯೋದೇ ಇಲ್ಲ ಅಂತ ಅನಿಸುತ್ತೆ. ಡೈಲಿ ಸೀಕರ್ಣಿ ಮಾಡೇ ಇರ್ತಾರೆ. ಆಮೇಲೆ ಇವತ್ತು ಹೋಳಿಗೆ ಮಾಡತ್ತಾರ ಅಂತಂದರೆ ಸೀಕರ್ಣಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇವತ್ತು ನಮ್ಮ ಮನೇಲಿ ಅದೇ ಸ್ಪೆಷಲ್ ಇರುತ್ತೆ. ಆಮೇಲೆ ಇಲ್ಲಿ ನಮ್ಮ ಕಾಕ ನಮ್ಮ ಅಜ್ಜನ ಫೋಟೋನ ಪೂಜೆಯನ್ನು ಮಾಡಿದರು. ನಮ್ಮಮ್ಮ ಹೊರಗಡೆ ಹೋಗಿ ಪೂಜೆಯನ್ನು ಮಾಡ್ಕೊಂಬಂದರು. ಅಂದರೆ ನಮ್ಮ ಅಜ್ಜನ ಏನು ಇದನ್ನು ಮಾಡಿದಾರಲ್ಲ ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಬಂದರು. ನಮ್ಮ ಕಾಕ ಇಲ್ಲಿ ಮನೆಯಲ್ಲಿ ಅವ್ರ ಫೋಟೋಗೆ ಎಲ್ಲ ಪೂಜೆಯನ್ನು ಮಾಡಿ ಮಾಲೆಯನ್ನು ಹಾಕತ್ತಿದ್ರು. ಆ್ಯಕ್ಚುಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಈ ಥರ ಪೂಜೆಯನ್ನು ಮಾಡಿ ಮಾಲೆಯನ್ನು ತಂದು ಹಾಕಿ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನ ನೈವೇದ್ಯವನ್ನು ಮಾಡಿರ್ತೀವಿ. ಆಮೇಲೆ ಮನೆಯಲ್ಲಿ ಯಾವಾಗಾದ್ರೂ ನಮ್ಮ ಅಜ್ಜ ಇಷ್ಟಪಟ್ಟು ತಿನ್ನುವಂಥ ಐಟಮ್ಸ್ ಏನಾದರೂ ತಿಂಡಿ ಏನಾದರೂ ಮಾಡಿದರೆ ಅವ್ರಿಗೆ ಅದನ್ನ ನೈವೇದ್ಯ ಮಾಡಿಯೇ ತಿನ್ನುವಂಥ ರೂಢಿ ಇದೆ ನಮ್ಮ ಮನೆಯಲ್ಲಿ. ಸೊ ಅವ್ರ ಆಶೀರ್ವಾದದಿಂದ ನಾವು ಇಷ್ಟೆಲ್ಲನೂ ಚೆನ್ನಾಗಿದ್ದೀವಿ. ಸೊ ಹೀಗಾಗಿ ಅವ್ರನ್ನ ನಾವು ದಿನ ನೆನೆಸ್ಕೊಳ್ಳೋದೇ ಇದ್ದರೆ ತಪ್ಪಾಗುತ್ತೆ. ಸೊ ಹೀಗಾಗಿ ದಿನ ನಮ್ಮ ಮನೆಯಲ್ಲಿ ಒಂದಿಲ್ಲದ ಒಂದು ಟೈಮ್ಗೆ ನಮ್ಮ ಅಜ್ಜನ ನೆನೆಸ್ಕೊಂಡೇ ಇರ್ತೀವಿ. ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಸೊ ಹೀಗಾಗಿ ದೇವ್ರಿಗೆ ಅಂತ ಹೇಳಿ ತೆಂಗಿನಕಾಯಿಯನ್ನು ಒಡೆದಿದ್ವಿ. ಸೊ ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿ ಒಡೆದಿದ್ದು ಇದ್ದು, ಸೊ ಹೀಗಾಗಿ ಹಾಗೆ ಇಟ್ಟರೆ ಅವೆಲ್ಲ ಹಾಳಾಗ್ತವೆ ಅಂತ ಹೇಳಿ ನಮ್ಮಮ್ಮ ಇಲ್ಲಿ ಕರ್ದಂಟು ಮಾಡೋದಕ್ಕೆ ರೆಡಿ ಮಾಡ್ಕೊಳತ್ತಿದ್ರು. ತೆಂಗಿನಕಾಯಿನ ಏನು ಮಾಡ್ತೀವಿ, ಬಿಸಿಲಿಗೆ ಹೊರಗಡೆ ಇಟ್ಟರೆ ಕೆಲವೊಂದು ಸಲ ಕಾಗಿ ಅದು ತೊಗೊಂಡು ಹೋಗ್ತವೆ. ಆಮೇಲೆ ಮನೆಯಲ್ಲಿ ಒಣಗೋದಕ್ಕಿಟ್ಟರೆ ಒಂದೊಂದು ಸಲ ಹಾಗೆ ಈಸ್ಟದು ಬೂಸ್ಟದು ಬಂದುಬಿಟ್ಟು ಅವು ಹಾಳಾಗಿ ಹೋಗ್ಬಿಡ್ತವೆ. ಸೊ ಹೀಗಾಗಿ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು, ಆಮೇಲೆ ತಂಪು ದಿನ ಇದೆ, ಹಾಗೆ ಇಟ್ಟರೆ ಸುಮ್ಮನೆ ಹಾಳಾಗಿಬಿಡ್ತವೆ ಅಂತ ಹೇಳಿ ಕರ್ದಂಟಾದರೂ ಮಾಡೋಣ ಅಂತ ಹೇಳಿ ನಮ್ಮಮ್ಮ ಇಲ್ಲಿ ಕರ್ದಂಟು ಮಾಡತ್ತಾರು. ಆ್ಯಕ್ಚುಲಿ ಜಾಸ್ತಿ ಭಾಳ ದಿನವೇ ಆಯಿತು ಕರ್ದಂಟು ಮಾಡೇ ಇರಲಿಲ್ಲ ಮನೆಯಲ್ಲಿ. ಮುಂಚೆ ನಾವು ಸಣ್ಣವರಿದ್ದಾಗ ಜಾಸ್ತಿ ಮಾಡಿಕೊಡ್ತಿದ್ರು ಕರ್ದಂಟನ್ನು. ಬಟ್ ಇವಾಗ ರೀಸೆಂಟಾಗಿ ತಿಂದೇ ಇರಲಿಲ್ಲ. ನಮ್ಮಮ್ಮಗೆ ಅಂದಿದ್ದೆ ಹಾಗೆ ಮಾಡೋದೇ ಇಲ್ಲ ಅಂತ ಹೇಳಿ. ಯಾವಾಗೂ ಒಂದ್ಸಲ ಅಂದಿದ್ದೆ, ಇವಾಗ ಕೊಬ್ಬರಿ ಕರ್ದಂಟು ಮಾಡೋದೇ ಬಿಟ್ಟಿದ್ದೀರಾ ಅಂತ ಹೇಳಿ. ಸೊ ಅದೇ ನಮ್ಮಮ್ಮಗೆ ನೆನಪಿತ್ತು. ಹೀಗಾಗಿ ಇವತ್ತು ಕೊಬ್ಬರಿ ಕರ್ದಂಟನ್ನು ಮಾಡಿ ಇಟ್ಟರು. ಅವ್ನು ಮಾವಿನಕಾಯಿ ಬೇಕಾಗೈತಿ. ಏನು ಕಾಕ ಅಲ್ಲೋ ಚಾಕು ಚಾಕು ₹100 3 ಕಾಯಿ.